ನನ್ನ ಆತ್ಮದ ಸಾರಥಿಯಾಗಿ ಈ ಜೀವನ ರಥವನ್ನು ಸೂಕ್ತ ಮಾರ್ಗದಲ್ಲಿ ಕರೆದೊಯ್ಯಿರಿ. ಅಂಥದ್ದೇನು ತಿಳಿಯುವುದರಿಂದ ನಾನು ನನ್ನ ದುರ್ಬಲತೆಯನ್ನು ತ್ಯಜಿಸಬಲ್ಲೆ. ಎದ್ದೇಳು ಪಾರ್ಥ. ಹೇಳುವುದನ್ನು ಕೇಳು. ಜೀವನದ ರಹಸ್ಯವನ್ನು ತಿಳಿದುಕೋ. ಜಗತ್ತಿನ ವಾಸ್ತವಿಕ ರೂಪವನ್ನು ಅರ್ಥ ಮಾಡಿಕೊ. ಗಂಗಾ ಮಾತೆಯ ಪ್ರವಾಹದಲ್ಲಿ ಮುಷ್ಟಿಯಿಂದ ಜಲವನ್ನು ತೆಗೆದುಕೊಂಡರೆ ಏನೂ ದೊರೆಯುವುದಿಲ್ಲ ಪಾರ್ಥ. ಆದರೆ ಕೈಗಳನ್ನು ಜೋಡಿಸುವ ಮೂಲಕ ಗಂಗಾ ಪ್ರವಾಹದಿಂದ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದರೆ ಅದು ಮುಖದವರೆಗೂ ತಲುಪಬಹುದು. ಯೋಚಿಸಿ ನೋಡು ಪಾರ್ಥ. ಅಹಂಕಾರದ ಮುಷ್ಟಿ ಕಟ್ಟಿರುವೆಯೋ ಅಥವಾ ಸಮರ್ಪಣೆಯಿಂದ ಕೈ ಜೋಡಿಸಿರುವೆಯೋ? ಈ ಜ್ಞಾನವನ್ನು ಗ್ರಹಿಸುವ ಶಕ್ತಿ ಇದೆಯೇ ನಿನ್ನಲ್ಲಿ? ಈ ಜಗತ್ತು ಎಂದರೇನು ಪಾರ್ಥ? ಮಾನವರು, ದಾನವರು, ಪಶು ಪಕ್ಷಿಗಳು, ಜಂತುಗಳು, ಕೀಟಗಳು, ಮತ್ಸ್ಯ ವೃಕ್ಷಗಳು ಇವೆಲ್ಲ ಹೇಗೆ ಹುಟ್ಟುತ್ತವೆ? ಯಾವ ಪದಾರ್ಥಗಳಿಂದ ಇವು ಮಾಡಲ್ಪಡುತ್ತವೆ? ಹೇಗೆ ಸಾಗುತ್ತವೆ? ಹೇಗೆ ಜೀವಿಸುತ್ತವೆ? ಮೃತ್ಯು ಹೇಗಾಗುತ್ತದೆ ಇವುಗಳದ್ದು? ಹಾಗೂ ಮೃತ್ಯುವಿನ ನಂತರ ಏನಾಗುತ್ತದೆ? ಈ ರಹಸ್ಯದ ಬಗ್ಗೆ ಯೋಚನೆ ಮಾಡು. ಮನುಷ್ಯನ ದೇಹ ಮಣ್ಣಿಂದ ಮಾಡಲ್ಪಟ್ಟಿದೆ ಮಾಧವ. ಜಲ ಅದರಲ್ಲಿ ರಕ್ತ ಹಾಗೂ ಇತ್ಯಾದಿ ರೂಪದಲ್ಲಿ ಹರಿಯುತ್ತದೆ. ಅಗ್ನಿಯು ದೇಹಕ್ಕೆ ತಾಪಮಾನ ನೀಡುತ್ತದೆ ಹಾಗೂ ದೇಹದ ಬರಿದಾದ ಪ್ರದೇಶದಲ್ಲಿ ಆಕಾಶ ಪ್ರಕಟವಾಗುತ್ತದೆ. ಅರ್ಥಾತ್ ಪೃಥ್ವಿ, ವಾಯು, ಜಲ, ಅಗ್ನಿ ಹಾಗೂ ಆಕಾಶ ಈ ಪಂಚಭೂತಗಳಿಂದಲೇ ಶರೀರದ ನಿರ್ಮಾಣವಾಗಿರುವುದು. ಅರ್ಥಾತ್ ಮಹಾಮಹಿಮರು ಗುರು ದ್ರೋಣರು ಪೃಥ್ವಿ, ಜಲ, ವಾಯು, ಅಗ್ನಿ ಹಾಗೂ ಆಕಾಶಗಳಿಗಿಂತ ಹೆಚ್ಚು ಬೇರೇನೂ ಇಲ್ಲ. ಧರ್ಮಜ್ಞಾನಿಗಳು ಪಂಚಮಹಾಭೂತಗಳಿಂದಲೇ ಆಗಿದ್ದಾರೆ ಹಾಗೂ ಅಧರ್ಮಿಗಳೂ ಕೂಡ. ಹಾಗಾದರೆ ಮೋಹ ಯಾವುದಕ್ಕೋಸ್ಕರ ಪಾರ್ಥ? ಮಣ್ಣಿಗಾಗಿಯೇ? ಆದರೆ ಮಾಧವ, ಈ ಮಣ್ಣಿನ ದೇಹದಿಂದಲೇ ಮನುಷ್ಯರು ಒಬ್ಬರನ್ನೊಬ್ಬರು ಗುರುತಿಸುವುದು. ಎಲ್ಲ ಸಂಬಂಧಗಳು ಈ ಮಣ್ಣಿನ ದೇಹದ ಜೊತೆಗೇ ಇರುತ್ತವೆ. ಇಲ್ಲ ಪಾರ್ಥ. ಒಂದು ವೇಳೆ ಅದೇ ಸತ್ಯವಾಗಿದ್ದರೆ ಮೃತ್ಯುವಿನ ನಂತರ ದೇಹವನ್ನು ನಾಶಬೇಕೆ ಮಾಡಲಾಗುತ್ತದೆ? ವಾಸ್ತವವಾಗಿ ಮನುಷ್ಯನ ಪರಿಚಯವು ಅವನ ದೇಹದಿಂದಾಗುವುದಿಲ್ಲ, ಅಥವಾ ಸಂಬಂಧಗಳ ಆಧಾರವು ಅವನ ದೇಹದಿಂದಾಗುವುದಿಲ್ಲ. ಮನುಷ್ಯನ ಸ್ವಭಾವ, ಅವನ ವರ್ತನೆ ಹಾಗೂ ಕಾರ್ಯಗಳಿಂದ ಅವನ ಪರಿಚಯವಾಗುತ್ತದೆ. ಈ ಸ್ವಭಾವ, ವರ್ತನೆ ಹಾಗೂ ಕಾರ್ಯಗಳು ಹೇಗೆ ಆಗುತ್ತವೆ? ಅದನ್ನು ಅರ್ಥ ಮಾಡಿಕೋ ಪಾರ್ಥ. ಈ ಸ್ವಭಾವ, ವರ್ತನೆ ಹಾಗೂ ಕಾರ್ಯಗಳು ಹೇಗೆ ಆಗುತ್ತವೆ? ಅದನ್ನು ಅರ್ಥ ಮಾಡಿಕೋ ಪಾರ್ಥ. ಮನುಷ್ಯನ ಜೀವನ ಕೇವಲ 20 ಗೋಚರ ಹಾಗೂ ಅಗೋಚರ ಪದಾರ್ಥಗಳ ಸಂಯೋಜನೆಯಿಂದಾಗಿದೆ. ಆದರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಹಾಗೂ ಕಾರ್ಯಗಳು ಭಿನ್ನ ಭಿನ್ನವಾಗಿಯೇ ಕಾಣುತ್ತವೆ.
ಅದಕ್ಕೆ ಕಾರಣವೇನೆಂದರೆ ಈ ಸೃಷ್ಟಿಯ 3 ಗುಣಗಳು ತಮಸ್ಸು, ರಜಸ್ಸು ಹಾಗೂ ಸತ್ವ. ಈ 3 ಗುಣಗಳ ಅರ್ಥವೇನು ಮಾಧವ? ತಮಸ್ಸಿನ ಅರ್ಥ ಅಂಧಕಾರವಾಗಿದೆ. ಒಳ್ಳೆಯದು ಕೆಟ್ಟದ್ದು ಎನ್ನುವುದನ್ನು ಯೋಚಿಸದೆ ಜೀವನ ವ್ಯಯಿಸುವುದನ್ನು ತಾಮಸಿಕ ವ್ಯವಹಾರ ಎನ್ನಲಾಗುತ್ತದೆ. ಹೇಗೆ ಪಶುಪಕ್ಷಿಗಳು ಜೀವಿಸುವವೋ ಅದು ತಮ್ಮ ಶಾರೀರಿಕ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಮಾತ್ರ. ಸತ್ವದ ಅರ್ಥ ಜ್ಞಾನದ ಬೆಳಕು. ಯಾವಾಗ ವ್ಯಕ್ತಿಯೊಬ್ಬ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಧರ್ಮ, ಸತ್ಯ ಹಾಗೂ ಪರಂಪರೆಗಳ ಬಗೆಗೆ ಯೋಚಿಸಿ ವ್ಯವಹಾರ ಮಾಡುವನೋ ಅದನ್ನು ಸಾತ್ವಿಕ ಜೀವನ ಎನ್ನಲಾಗುತ್ತದೆ. ಈ ಇಬ್ಬರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ. ಅವನ ಬಳಿ ಜ್ಞಾನವಿರುತ್ತದೆ, ಆದರೆ ಶರೀರ ಹಾಗೂ ಮನಸ್ಸಿನ ಇಚ್ಛೆಗಳ ಅನುಸಾರ ಬಂಧನಕ್ಕೊಳಗಾಗಿರುತ್ತಾನೆ. ಅಂಥ ಮನುಷ್ಯ ರಜಸ್ಸು ಅರ್ಥಾತ್ ಅಹಂಕಾರದ ಮನಸ್ಥಿತಿಯೊಂದಿಗೆ ಜೀವನ ಮಾಡುತ್ತಾನೆ. ತಮಸ್ಸು, ರಜಸ್ಸು ಹಾಗೂ ಸತ್ವಗುಣಗಳ ಹೆಚ್ಚು ಕಡಿಮೆ ಪ್ರಮಾಣದ ಸಂಯೋಜನೆಯಿಂದಲೇ ಮನುಷ್ಯನ ಸ್ವಭಾವ ನಿರ್ಮಾಣವಾಗುತ್ತದೆ. ಎದುರಿಗೆ ನೋಡು ಪಾರ್ಥ, ಈ ಎಲ್ಲರಲ್ಲಿ ನಿನಗೆ ಯಾವ ಗುಣಗಳು ಕಾಣುತ್ತವೆ ಎಂದು. ಯುವರಾಜ ದುರ್ಯೋಧನನಿಗೆ ಧರ್ಮದ ಜ್ಞಾನವಿದೆ, ಆದರೆ ಪಾಲಿಸುವುದಿಲ್ಲ. ಅವನ ಜೀವನದ ಕೇಂದ್ರವೇ ಅಹಂಕಾರ. ಅರ್ಥಾತ್ ಅವನಲ್ಲಿ ತಮಸ್ಸು ಕಡಿಮೆ ಇದೆ, ರಜಸ್ಸು ಹೆಚ್ಚಾಗಿದೆ ಹಾಗೂ ಸತ್ವಗುಣ ಇಲ್ಲವೇ ಇಲ್ಲ. ಹಾಗೂ ಇನ್ನೊಂದು ಕಡೆ ರಾಜಕುಮಾರ ದುಶ್ಯಾಸನ. ಅವನು ಎಂದಿಗೂ ತನ್ನ ಜ್ಯೇಷ್ಠ ಭ್ರಾತನ ಆದೇಶವನ್ನು ಪಾಲಿಸಿದ್ದಾನೆ, ಯೋಚನೆ ಮಾಡದೆಯೇ. ಅರ್ಥಾತ್ ಅವನಲ್ಲಿ ಕೇವಲ ತಮಸ್ಸಿದೆ. ಮಹಾಮಹಿಮರನ್ನು ನೋಡು ಪಾರ್ಥ, ಸತ್ಯದ ಜೊತೆಗೆ ತಮಸ್ಸಿನ ಸಮ್ಮಿಲನವಿದೆ. ಅಹಂಕಾರವಿಲ್ಲ, ಆದರೆ ಪುರಾತನ ಧರ್ಮ, ಪರಂಪರೆ ಹಾಗೂ ಪ್ರತಿಜ್ಞೆಗಳ ಕಟ್ಟಳೆಯಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಅವಶ್ಯಕತೆ ಇರುವಾಗಲೂ ತಮ್ಮ ಪ್ರತಿಜ್ಞೆಯನ್ನು ಮುರಿಯುವುದಿಲ್ಲ. ಗುರು ದ್ರೋಣರನ್ನು ನೋಡು. ಜ್ಞಾನ ಹಾಗೂ ಅಹಂಕಾರ ಎರಡೂ ಇರುವವು. ಜ್ಞಾನ ಮನುಷ್ಯನಿಗೆ ಮುಕ್ತಿ ದೊರಕಿಸಿಕೊಡುತ್ತದೆ, ಆದರೆ ಅವರ ಅಹಂಕಾರ ಅವರನ್ನು ಮುಕ್ತರಾಗಲು ಬಿಡುವುದಿಲ್ಲ.